ಒಂದೇ ನೋಡ್ರಿ ರಾಯಣ್ಣ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳದು. ನಾವೇನು ಆರ್ ಸಿ ಬಿ ತಂದಿಲ್ಲ. ಸಮಸ್ತ ಹಿಂದೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು, ಇವತ್ತು ಬಾಬು ಜಗಜೀವನರಾಮ್ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ. 14,000 ಕೋಟಿ ರೂಪಾಯಿ SCP TSP ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ. 187 ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ 82 ಕೋಟಿ ರೂಪಾಯಿ ತಿಂದು ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ. ಇದು ಇಡೀ ಇದು ಇದೆ. ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನೋ ಮೀಸಲಾತಿಯಿಂದ ಸಿಗಬೇಕಾಗಿತ್ತು, ಆ ಹಣ ಬಂದಿಲ್ಲ. ಅಲ್ಲಿದಿಂದ ವಾಲ್ಮೀಕಿಯಲ್ಲಿ ಪಾಪ ನಾ ಹೇಳಿದಲ್ಲ ವಿಧಾನಸಭೆ ಒಳಗೆ ಸುಮಾರು 11,000 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬ ಕಾಯಿಪಲ್ಯ ಮಾರ್ಯಾರೆ, ಒಂದು ಆಟೋ ರಿಕ್ಷಾ ತೊಗೊಂಡಾರೆ, ಒಂದು ಸ್ವಂತ ಜೀವನ ಮಾಡ್ಲಿಕ್ಕಾಗ್ತದೆ. ಅದನ್ನೆಲ್ಲ ರೊಕ್ಕ ಖರ್ಚು ಹಾಕಿ ಬಳ್ಳಾರಿ ಚುನಾವಣೆಗೆ ಹಾಕ್ಯಾರಂತೇಳಿ ದಾರು ಎಲ್ಲಿ ತೊಗೊಂಡ್ರು ಬಿಲ್ ಅದಾವು. ಮತ್ತು ಇದ್ರ ವಿರುದ್ಧ ನೀವು ಪಾದಯಾತ್ರೆ ಕೂಡ ಮಾಡ್ತೀರಿ ಅಂತೇಳಿ. ಪಾದಯಾತ್ರೆನ ಅನುಮತಿ ಕೊಟ್ಟಿಲ್ಲಲ್ರಿ. ಅನುಮತಿ ನಾ ಕೇಳಕತ್ತೀವಿ, ಇನ್ನೂ ನಾವು ಕೇಳಕತ್ತೀವಿ. ಅದನ್ನು ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡ್ಬೇಕತ್ತಿದೆ. ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡ್ಬೇಕತ್ತಿದೆ. ಅಂದರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡ್ಬೇಕಂತ ನಮ್ಮದು ವಿಚಾರ ಇದೆ. ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ. ನಾವು ಈಗಾಗಾದರೂ ಮನವಿ ಮಾಡ್ಕೊಂಡಿವಿ ಮಾನ್ಯ ನಮ್ಮ ಸಭೆಯಾದಲ್ಲಿ, ಇನ್ನೂ ಅದ್ರ ಬಗ್ಗೆ ಉತ್ತರ ಬಂದಿಲ್ಲ. ಈಶ್ವರಪ್ಪನವ್ರ ಸಂಘಟನೆ ತಲ್ರಿ, ಸಮುದಾಯದ ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ. ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ಸು BJP JDS ಯಾವ ಬರೋದಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಹಿಂದ, ಅವಾಗೂ ನಾವು ಹೋಗಿದ್ದೀವಲ್ಲ. ಯಾರ ಸಲುವಾಗಿ ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲುವಾಗಿ ಹೋಗಿದ್ದೀವಿ. ಈಗಲೂ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಪಕ್ಷಾತೀತವಾಗಿ ಇದರೊಳಗೇನು ಪಕ್ಷ ಇಲ್ಲ, ಏನಿಲ್ಲ.